ಹಿರಿಯ ರಾಜಕೀಯ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ಎಚ್ ವಿಶ್ವನಾಥ್ ಅವರು ಈಗ ನಮ್ಮೊಂದಿಗಿದ್ದಾರೆ. ಅವರನ್ನು ರಾಜ್ಯದಲ್ಲಿ ನಡೀತಿರುವಂತಹ ಬಿಜೆಪಿಯ ನಾನು ಕರಸೇವಕ ನನ್ನನ್ನು ಬಂಧಿಸಿ ಅನ್ನುವಂತಹ ಅಭಿಯಾನದ ಭಾಗವಾಗಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ಬಿಜೆಪಿ ರಾಜ್ಯದಲ್ಲಿ ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ ನಾನು ಕರಸೇವಕ ನನ್ನನ್ನು ಬಂಧಿಸಿ ಅನ್ನುವಂಥ ಅಭಿಯಾನವನ್ನು ಆರಂಭಿಸಿದೆ. ಅಂದರೆ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಧೋರಣೆಯನ್ನು ತೋರಿಸ್ತಿದೆ ಅನ್ನುವಂಥ ನೇರ ಆರೋಪವನ್ನು ಮಾಡಿ ಈ ಪ್ರತಿಭಟನೆಯನ್ನು ಆರಂಭಿಸ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಈ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಅಂದ್ರೆ ಏನು ಅರ್ಥ? ಹಾಗಾದ್ರೆ ನಾವೆಲ್ಲ ಹಿಂದೂಗಳಲ್ವೇ? ಯಾರವ ಅರೆಸ್ಟ್ ಆಗಿರೋ ಪೂಜಾರ ಅಂತದವ್ರ ಹೆಸರೇನೋ ಶ್ರೀಕಾಂತ್ ಪೂಜಾರ್. ಯಾರವ? ಈಸ್ ಎ ಪಕ್ಕಾ ಕ್ರಿಮಿನಲ್. ಅವನು ಎಷ್ಟು ಕೇಸ್ ಇದಾವೆ ಅವನ ಮೇಲೆ. ಇನ್ನು ಇವತ್ತು ನೆನ್ನೆ ಹಾಕಿರೋ ಕೇಸ್ಗಳೇ ದಂಧೆ, ಮಟ್ಕಾ ದಂಧೆ, ಇಲಿಸಿಟ್ ಲಿಕ್ಕರ್, ಜೂಜಾಟ, ಈ ಥರ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಇರತಕ್ಕಂಥವನ್ನ ನೀವು ಹೋಗಿ ಕರಸೇವಕ ಅಂತ ಇದೇನಾ? ಕರಸೇವಕರು ಅಂದರೆ ಕಳ್ಳರ? ನೀವು ಹೇಳ್ತಾ ಇದ್ದೀರಾ ಬಿಜೆಪಿಯವರು ಕರಸೇವಕರು ಅಂದರೆ ಕಳ್ಳರು ಅಂತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಿ. ನೋ, ಅದೆಲ್ಲ ಆ ಥರ ಹೋಗ್ಬಾರ್ದು. ಆ ಥರದವ್ರನ್ನೆಲ್ಲ ಹಿಡ್ಕೊಂಡು ರಾಜಕೀಯ ಮಾಡಲಿಕ್ಕೆ ಏನಾಗುತ್ತೆ? ಜನಕ್ಕೆ ಏನು ಮಾಡ್ತೀವಿ ಅಂತ ಹೇಳ್ರಿ. ನನಗೆ ಅರ್ಥ ಆಗಲ್ಲ. ಇಡೀ ಕರ್ನಾಟಕದಲ್ಲಿ ರಾಜಕಾರಣ ಹೊಲಸಾಗ್ತಾ ಇದೆ. ಆ ಮೂಲೆಯಲ್ಲಿ ಒಬ್ಬ ಕೂಗ್ತಾನೆ ಕಳ್ಳ ಅಂತಾನೆ, ನೀನು ಕಳ್ಳ ಅಂತಾನೆ. ಇನ್ನೊಬ್ಬ ಈ ಮೂಲೆಯಲ್ಲಿ ಕೂಗ್ತಲೇ ನಿಮ್ಮಪ್ಪ ಕಳ್ಳ ಅಂತಾನೆ. ಏನ್ರಿ ಇದು ರಾಜಕಾರಣನ? ಕರ್ನಾಟಕ ರಾಜ್ಯದ ರಾಜಕಾರಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಚೋದನಾತ್ಮಕ, ಅಂದರೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯ ಪ್ರಚೋದನಾತ್ಮಕವಾದಂಥ ರಾಜ್ಯ ಇದು. ಈ ರಾಜ್ಯ ಇವತ್ತು ಎಲ್ಲರೂ ಸೇರಿ ಎಲ್ಲಿ ಮಾಡ್ತಾ ಇದ್ದೀವಿ ನೀವು? ಹಾಗಾದ್ರೆ ಒಂದೊಂದು ಎಲೆಕ್ಷನ್ ಗೆದ್ದು ಒಂದು ಸರ್ಕಾರ ಮಾಡೋದಕ್ಕೆ ಏನು ಬೇಕಾದ್ರೂ ಮಾಡಿಬಿಡ್ತೀರಾ ಎಲ್ಲರೂ ಸೇರ್ಕೊಂಡ್ಬಿಟ್ಟು. ಹಾಗಾಗಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಜನ ಇದನ್ನು ಎಲ್ಲಿ ಅಯ್ಯೋ ಕೆಂಗಲ್ ಹನುಮಂತಯ್ಯನ ನಾಡಗುಡಿಯಲ್ಲಿ ಕುಳಿತು ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ? ಆ ಕೆಂಗಲ್ ಹನುಮಂತಯ್ಯನ ನಾಡಗುಡಿಯಲ್ಲಿ ಕುಳಿತು ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ? ಅದಾರು ಸ್ವಲ್ಪ ಒಂದು 10 ನಿಮಿಷ ಎಲ್ಲ ರಾಜಕಾರಣಿಗಳು ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋದು ಸರಿನಾ ತಪ್ಪ, ಇಷ್ಟು ಸ್ವಲ್ಪ ಒಂದು 10 ನಿಮಿಷ ಯೋಚನೆ ಮಾಡಿಬಿಟ್ರಿ, ನೀವೇ ಸರಿ ಆಯ್ತಿದ್ದೀರಿ ನನಗೆ. ಆದರೆ ಬಿಜೆಪಿ ನೇರವಾಗಿ ಹೇಳ್ತಿರೋದು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ರೀತಿ ಅದರ ಸೇವೆಯಲ್ಲಿ ತೊಡಗಿದಂತಹ ಕಾರ್ಯಕರ್ತರನ್ನ ಬಂಧಿಸುವ ಪ್ರಕ್ರಿಯೆ ಇದೆಯಲ್ಲ, ಇದು ಸರಿಯಲ್ಲ. ಹಿಂದೂ ಧಾರ್ಮಿಕ ವಿಚಾರಗಳನ್ನು ಇಟ್ಟುಕೊಂಡಾಗ ಅಥವಾ ಧಾರ್ಮಿಕತೆ ಮೇಲೆ ಬಿಜೆಪಿ ಯಾವಾಗಲೂ ಬೆಲೆ ಕೊಟ್ಟು ನಡ್ಕೊಳ್ತಾ ಹೋಗ್ತದೆ. ಅದರ ವಿಚಾರಧಾರೆಗಳಿಗೆ ಧಕ್ಕೆ ತರುವ ಪ್ರಕ್ರಿಯೆಯನ್ನು ಯಾಕೆ ಕಾಂಗ್ರೆಸ್ ಮಾಡುತ್ತೆ? ಅಲ್ಪಸಂಖ್ಯಾತರ ದೃಷ್ಟಿಕೋನವನ್ನು ಮಾಡುವ ಕಾಂಗ್ರೆಸ್ ಬಿಜೆಪಿ ವಿಚಾರದಲ್ಲಿ ಯಾಕೆ ಈ ರೀತಿ ನಡೀತದೆ? ಹಿಂದೂಗಳ ವಿಚಾರದಲ್ಲಿ ಅದರ ಒಲವು ಇರುವುದಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಯಾರು ಹಿಂದೂ ಅಂದರೆ ಯಾರು? ಇವರಿಷ್ಟೇನ ಬಿಜೆಪಿಯವರು ಅಷ್ಟೇನ ಹಿಂದೂಗಳು? ನಾವೆಲ್ಲರೂ ಹಿಂದೂಗಳ್ರಿ. ನಾವು ಹಿಂದುತ್ವವನ್ನು ಗೌರವಿಸುವಂಥವ್ರು. ಬಹುಶಃ ಹಿಂದುತ್ವ ಸೆಕ್ಯುಲರ್ ಐಡಿಯಾಲಜಿ. ಕಾಂಗ್ರೆಸ್ಸೇ ಹಿಂದುತ್ವ ರೀ. ನೀವೆಲ್ಲಿದ್ದೀರ ಕತೆ? ಹಿಂದುತ್ವ ಎಲ್ಲರನ್ನೂ ಒಪ್ಪಿಕೊಳ್ಳತಕ್ಕಂಥ, ಎಲ್ಲರ ತತ್ವ ಸಿದ್ಧಾಂತಗಳನ್ನು ತನ್ನದೇ ತತ್ವ ಸಿದ್ಧಾಂತ ಅಂತ ಒಪ್ಪಿಕೊಂಡು ಶಾಂತಿ ಸಮಾಧಾನದಿಂದ ನಡೆಯುತ್ತಾ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು ಹಿಂದುತ್ವ.